ನಮಸ್ಕಾರ. ಕನ್ನಡ ತಂತ್ರಾಂಶ ಕೆಬಿಸಿ ಎಂಎಸ್ ಎಕ್ಸೆಲ್ 10ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಒಂದು ಟ್ಯುಟೋರಿಯಲ್ ನಲ್ಲಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ ಎಂಟ್ರಿ ಮಾಡಿರುವಂತಹ ಲಾರ್ಜ್ ಡೇಟಾನ ರೀಡ್ ಮಾಡುವಂತಹ ಸಂದರ್ಭದಲ್ಲಿ ಕಾಲಮ್ ಹೆಡ್ಡಿಂಗ್ ಮತ್ತೆ ರೋ ಹೆಡ್ಡಿಂಗ್ ಅನ್ನ ಹೇಗೆ ತಿಳ್ಕೋಬೇಕು, ಮತ್ತೆ ಆ ಡೇಟಾ ಆ ಕಾಲಮ್ ಹೆಡ್ಡಿಂಗ್ಗೆ ಮತ್ತೆ ರೋ ಹೆಡ್ಡಿಂಗ್ಗೆ ಯಾವ ರೀತಿಯಾಗಿ ರಿಲೇಟ್ ಆಗ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಮಗೆ NVDA ಒಂದು ವಿಶೇಷ ಆಯ್ಕೆಯನ್ನ ಕೊಡ್ತಾ ಇದೆ. ಅದೇ ಕಾಲಮ್ ಹೆಡರ್ ಮತ್ತೆ ರೋ ಹೆಡರ್. ಇದನ್ನ ನಾವು ಅಪ್ಲೈ ಮಾಡೋದ್ರ ಮೂಲಕ ನಾವು ಯಾವೆಲ್ಲ ಕಾಲಮ್ ನ ತಲೆಬರಹದ ಅಡಿ ಅಥವಾ ಹೆಡ್ಡಿಂಗ್ ನ ಅಡಿಯಲ್ಲಿ ನ್ಯಾವಿಗೇಟ್ ಆಗ್ತಾ ಇದೀವಿ, ಅದು ರೋ ಹೆಡ್ಡಿಂಗ್ ಕೂಡ ಆಗಿರಬಹುದು. ಸೊ ಅಂತ ಸಂದರ್ಭದಲ್ಲಿ ನಾವು ಹೇಗೆಲ್ಲ ಈ ಡೇಟಾನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ಈ ಒಂದು ಸೆಟ್ಟಿಂಗ್ಸ್ ಮೂಲಕ ನಮ್ಗೆ ತಿಳಿದು ಬರುತ್ತೆ. ಇವಾಗ ಈ ಸಂಚಿಕೆಯನ್ನ ಆರಂಭಿಸೋಣ ಸ್ನೇಹಿತರೆ. ಇವಾಗ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. kt.xlsx-excel ಎಕ್ಸೆಲ್ ಅಲ್ಲಿ ಇದೆ ಟೈಟಲ್, ಎಕ್ಸೆಲ್ ಇದೆ. ಸೊ ಫೋಕಸ್ ಚೆಕ್ ಮಾಡೋದಾದ್ರೆ name cell A1 A1 ಅಲ್ಲಿ ಫೋಕಸ್ ಇದೆ. ಸೊ ಇವಾಗ ಈ ಒಂದು ಶೀಟ್ ಅಲ್ಲಿ ಏನೆಲ್ಲ ಡೇಟಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ ಕಾಲಮ್ ವೈಸ್ ಹೋದ್ರೆ ಫಸ್ಟ್ ಸೆಲ್ ಅಲ್ಲಿ ನೇಮ್ ಇದೆ ಅಂತ ಗೊತ್ತಾಗಿದೆ. ಟುವರ್ಡ್ಸ್ ರೈಟ್ ನಾವು ಕರ್ಸರ್ ಮೂವ್ ಮಾಡಿದ್ರೆ Kannada B1 ಕನ್ನಡ ಇದೆ, English C1 ಇಂಗ್ಲಿಷ್ ಇದೆ, Hindi D1 ಹಿಂದಿ, Social Science E1 ಸೋಷಿಯಲ್ ಸೈನ್ಸ್, Science F1 ಸೈನ್ಸ್, Maths G1 ಮ್ಯಾಥ್ಸ್, Total H1 ಟೋಟಲ್ ಅಂತ ಒಂದಿದೆ. ಇದಾದ ನಂತರ I1 ಖಾಲಿ ಇದೆ. ಸೊ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದೀನಿ. Name A1 ನೇಮ್ ಹತ್ರ ಬಂದಿದ್ದೀನಿ. ಡೌನ್ ಏರೋ ಪ್ರೆಸ್ ಮಾಡಿದ್ರೆ ಒಂದಿಷ್ಟು ಹೆಸರುಗಳನ್ನ ಆಡ್ ಮಾಡಿರ್ತೀನಿ. Gataxing A2 Karthik A3 Aravind A4 Rajesh A5 Kavya A6 Mustak A7 Raghavendra A8 Jason A9 Prima A10 Vijay A11. ಓಕೆ, ಒಂದು 10 ಹೆಸರುಗಳನ್ನ ಆಡ್ ಮಾಡಿರ್ತೀನಿ. ಇವಾಗ ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡಿ ಮತ್ತೆ ಟಾಪಿಕ್ Name A1 ಅದ್ರ ಪಕ್ಕದಲ್ಲಿ Kannada B1 ಕನ್ನಡ ಏನಿದೆಯಲ್ಲ ಇದ್ರ ಕೆಳಗಡೆ 62 B2 ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ಕೊಂಡು ಹೋಗಿದೀವಿ. ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಎಡಗಡೆ ಏನ್ ಹೆಸರುಗಳಿರುತ್ತಲ್ಲ, ಸೊ ಅದರ ರೈಟ್ ಸೈಡ್ ಅಲ್ಲಿ ಆಯಾ ಸಬ್ಜೆಕ್ಟ್ ತಕ್ಕಂಗೆ ಮಾರ್ಕ್ಸ್ ಗಳನ್ನ ಎಂಟ್ರಿ ಮಾಡಲಾಗಿರುತ್ತೆ. 46 70 B4 ಈ ತರ 61 B5 ಔಟ್ ಆಫ್ 100 ಗೆ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಎಷ್ಟು ತಗೊಂಡಿದ್ದಾರೆ ಅನ್ನೋದನ್ನ 90 B6 ಎಂಟ್ರಿ ಮಾಡ್ತಾ ಹೋಗ್ಲಾಗಿರುತ್ತೆ. 68 C6 ಸೊ ಟೋಟಲ್ 78 D6 ಎಲ್ಲರಿಗೂ ಕೂಡ ಎಲ್ಲಾ ಸಬ್ಜೆಕ್ಟ್ಸ್ಗೂ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿರ್ತೀವಿ. ಸೊ ಇವಾಗ ನಾವು ಈ ಒಂದು ಎಕ್ಸೆಲ್ ಅಲ್ಲಿ ಲಾರ್ಜ್ ಡೇಟಾ ಎಂಟ್ರಿ ಮಾಡಿರುವಂತ ಟೈಮ್ ಅಲ್ಲಿ, ಅಂದ್ರೆ ದೊಡ್ಡ ಪ್ರಮಾಣದ ಡೇಟಾನ ಎಂಟ್ರಿ ಮಾಡಿದಾಗ ನಾವು ಯಾವ ತಲೆಬರಹದ ಕೆಳಗೆ ಅಂದ್ರೆ ಯಾವ ಹೆಡ್ಡಿಂಗ್ ಕೆಳಗಡೆ ನ್ಯಾವಿಗೇಟ್ ಆಗ್ತಾ ಇದೀವಿ, ಕಾಲಮ್ ವೈಸ್ ಆಗಿರ್ಬೋದು ಅಥವಾ ರೋ ವೈಸ್ ಆಗಿರ್ಬೋದು, ಅದನ್ನ NVDA ಯಲ್ಲಿ ಒಂದು ಸೆಟ್ಟಿಂಗ್ ಅನ್ನ ಅಪ್ಲೈ ಮಾಡೋದ್ರ ಮೂಲಕ ನಾವು ನ್ಯಾವಿಗೇಟ್ ಮಾಡುವಾಗ ಯಾವುದೇ ಗೊಂದಲ ಇಲ್ದೇನೆ ಈಸಿಯಾಗಿ ನ್ಯಾವಿಗೇಟ್ ಮಾಡಬಹುದು. ಇವಾಗ ನೋಡಿ Name A1 ಫೋಕಸ್ ನೇಮ್ ಅಲ್ಲಿ ಇದೆ. ಸೊ ಇವಾಗ ನೇಮ್ A1 ಅಲ್ಲಿ ಇದೆ. ಟುವರ್ಡ್ಸ್ ರೈಟ್ ಹೋದಾಗ ನೇಮ್ ಪಕ್ಕದಲ್ಲಿ ಕನ್ನಡ ಆದ್ಮೇಲೆ ನೆಕ್ಸ್ಟ್ ಇಂಗ್ಲಿಷು, ಹಿಂದಿ, ಈ ತರ ಎಲ್ಲ ಸಬ್ಜೆಕ್ಟ್ಗಳು ಅವು ತಲೆಬರಹಗಳು ಅಂದ್ರೆ ಹೆಡ್ಡಿಂಗ್ಸ್, ಕಾಲಮ್ ಹೆಡ್ಡಿಂಗ್ಸ್ ಆಗಿರುತ್ತೆ. ಸೊ ಇವಾಗ ಕಾಲಮ್ ಹೆಡ್ಡಿಂಗ್ ಅನ್ನ ನಾವು ಅಪ್ಲೈ ಮಾಡೋದ್ರ ಮೂಲಕ ನಾವು ಆ ಒಂದು ಹೆಡ್ಡಿಂಗ್ ಕೆಳಗಡೆ ನ್ಯಾವಿಗೇಟ್ ಆಗುವಾಗ ಯಾವ ಯಾವ ಡೇಟಾನ ಅಲ್ಲಿ ನಮೂದಿಸಿದೀವಿ ಅಂತ ಸ್ಪಷ್ಟವಾಗಿ ತಿಳ್ಕೋಬಹುದು. ಇವಾಗ ನೇಮ್ ಮೇಲೆ ಫೋಕಸ್ ಇದೆ, ಇದಕ್ಕೆ ಕಾಲಮ್ ಹೆಡ್ಡಿಂಗ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಟುವರ್ಡ್ಸ್ ಲೆಫ್ಟ್ ಫಸ್ಟ್ ಯಾವ್ದಕ್ಕೆ ನಾವು ಅಪ್ಲೈ ಮಾಡಿರ್ತೀವಲ್ಲ ಕಾಲಮ್ ಹೆಡ್ಡಿಂಗು, ಅದೇ ಟುವರ್ಡ್ಸ್ ರೈಟ್ ಕೂಡ ಎಲ್ಲದಕ್ಕೂ ಕೂಡ ಈ ಕಾಲಮ್ ಹೆಡ್ಡಿಂಗು ಅಪ್ಲೈ ಆಗ್ತಾ ಹೋಗುತ್ತೆ. ಒಂದಕ್ಕೆ ಅಪ್ಲೈ ಮಾಡಿದ್ರೆ ಸಾಕು, ಬಲಗಡೆ ಇರುವಂತದ್ದು ಎಲ್ಲದಕ್ಕೂ ಅಪ್ಲೈ ಆಗ್ತಾ ಹೋಗುತ್ತೆ. ಇವಾಗ ನೋಡಿ ಇನ್ಸರ್ಟ್ ಶಿಫ್ಟ್ C ಅನ್ನ ಪ್ರೆಸ್ ಮಾಡಿದ್ರೆ Set A1 as start of column headers ಸೆಟ್ A1 ಆಸ್ ಸ್ಟಾರ್ಟ್ ಅಪ್ ಕಾಲಮ್ ಹೆಡರ್. ಓಕೆ, ಇದನ್ನ A1 ಅಲ್ಲೇ ಎತ್ಕೊಂಡು ಮಾಡ್ಬೇಕು ಅಂತೇನಿಲ್ಲ, ನಿಮ್ಮ ಡೇಟಾ ಎಲ್ಲಿಂದ ಶುರು ಆಗಿರುತ್ತೋ ಅಲ್ಲಿಂದ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ನೋಡಿ ಕಾಲಮ್ ಹೆಡರ್ ಸೆಟ್ ಆಗಿದೆ. ನಾವೀಗ ಡೌನ್ ಏರೋ ಪ್ರೆಸ್ ಮಾಡ್ತಾ ನೋಡೋಣ. Gataxing A2 A2 ಅಲ್ಲಿ ಫಸ್ಟ್ ಪರ್ಸನ್ ಹೆಸರಿದೆ. ರೈಟ್ ಸೈಡ್ ಆರೋ ಕೀ ಪ್ರೆಸ್ ಮಾಡ್ತಾ ಹೋದ್ರೆ 62 B2 Kannada ಸೊ ಘಟಕ್ ಸಿಂಗ್ ಅವರಿಗೆ ಕನ್ನಡಕ್ಕೆ ಸಂಬಂಧಪಟ್ಟಂಗೆ 62 ಮಾರ್ಕ್ಸ್ ಬಂದಿದೆ. 49 C2 English 49 ಬಂದಿದೆ ಇಂಗ್ಲಿಷ್ ಅಲ್ಲಿ. 50 D2 Hindi ಹಿಂದಿಯಲ್ಲಿ 50 ಮಾರ್ಕ್ಸ್ ಬಂದಿದೆ. 54 E2 Social Science 54 ಸೋಷಿಯಲ್ ಸೈನ್ಸ್ಗೆ. 60 F2 Science ಸೈನ್ಸ್ಗೆ 50. 58 G2 Maths 58 ಮ್ಯಾಥ್ಸ್. H2 Total ಟೋಟಲ್ ಇನ್ನೂ ಹಾಕಿಲ್ಲ, ನಂತರ ಟೋಟಲ್ ಹಾಕೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ Gataxing A2 name ಸೊ ಇವಾಗ ಕಾಲಮ್ ಹೆಡ್ಡಿಂಗು ನಮ್ಗೆ
ಕಾನ್ಸೆಪ್ಟ್ ಅರ್ಥ ಆಯ್ತು. ಸೊ ಟಾಪ್ ಅಲ್ಲಿ ನಾವು ಯಾವ ತಲೆಬರಹದ ಅಡಿಯಲ್ಲಿ ಕೆಳಗಡೆ ಇರೋ ಡೇಟಾನ ಎಂಟ್ರಿ ಮಾಡ್ಕೊಂಡು ಹೋಗಿರ್ತಲ್ಲ ಆ ಒಂದು ಹೆಡ್ಡಿಂಗಿಗೆ ಅದು ಏನಿದೆ ಅನ್ನೋದನ್ನ ತಿಳ್ಕೊಬಹುದು. ಘಟಕ್ ಸಿಂಗ್ ಆದ್ಮೇಲೆ Karthik A3. ಕಾರ್ತಿಕ್ ಅಂತಿದೆ. ರೈಟರ್ ಪ್ರೆಸ್ ಮಾಡ್ತಾ ಹೋದ್ರೆ 46B3 Kannada. ಅವ್ರಿಗೆ 46 ಕನ್ನಡಕ್ಕೆ, 43C3 English. ಇಂಗ್ಲಿಷ್ಗೆ 43, 49D3 Hindi. ಹಿಂದಿ ಈ ತರ 47E3 Social Science. 45F3 Science. 50G3 Maths. H3 total. ಓಕೆ. ಸೊ ಇವರು ಮ್ಯಾಥ್ಸ್ ಅಲ್ಲಿ ಮಾತ್ರ 50 ತಗೊಂಡಿದ್ದಾರೆ, ಉಳಿದಿದ್ರಲ್ಲೆಲ್ಲ ಬಿಲೋ 40 ಇದ್ದಾರೆ ಈ ತರ. Karthik A3 name. ಸೊ ಇವಾಗ ನಾವು ಟುವರ್ಡ್ಸ್ ಲೆಫ್ಟ್ ಟು ರೈಟ್ ಟು ನ್ಯಾವಿಗೇಟ್ ಆಗುವಾಗ ಯಾವ ಹೆಡ್ಡಿಂಗ್ ಅಡಿಯಲ್ಲಿ ನ್ಯಾವಿಗೇಟ್ ಆಗ್ತಾ ಇದೀವಿ ಅನ್ನೋದನ್ನ ಕಾಲಮ್ ಹೆಡ್ಡಿಂಗ್ ಸೆಟ್ ಮಾಡೋದ್ರ ಮೂಲಕ ತಿಳ್ಕೊಂಡಿದೀವಿ NVDA. ಇವಾಗ ಟುವರ್ಡ್ಸ್ ಡೌನ್ ಅಂಡ್ ಅಪ್ ನ್ಯಾವಿಗೇಟ್ ಆಗುವಾಗ, ಮೇಲೆ ಕೆಳಗೆ ನ್ಯಾವಿಗೇಟ್ ಆಗುವಾಗ ರೋ ಹೆಡರ್ ಅನ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಆವಾಗ ನಾವು ರೋ ವೈಸ್ ನ್ಯಾವಿಗೇಟ್ ಆಗುವಾಗ ನಾವು ಸ್ಪಷ್ಟವಾಗಿ ಆ ಒಂದು ಹೆಡ್ಡಿಂಗಿಗೆ ಅನ್ವಯ ಆಗೋ ರೀತಿಯಲ್ಲಿ ಮಾಹಿತಿಯನ್ನ ತಿಳ್ಕೋಬಹುದು. Name A1. A1 ಅಲ್ಲಿ ನೇಮ್ ಇದೆ, Ghatac Singh A2. A2 ಇಂದ ನೇಮ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇಲ್ಲಿ ರೋ ಹೆಡರ್ ಅನ್ನ ಸೆಟ್ ಮಾಡ್ತೀನಿ. ಓಕೆ. ಸೊ ಯಾರ್ಯಾರಿಗೆಲ್ಲ ಏನೇನ್ ಮಾರ್ಕ್ಸ್ ಎಂಟ್ರಿ ಆಗಿದೆ ಅಂತ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ನೋಡಿ, ಇವಾಗ ಇನ್ಸರ್ಟ್ ಶಿಫ್ಟ್ R ಅನ್ನ ಪ್ರೆಸ್ ಮಾಡಿದ್ರೆ ಏನ್ ಹೇಳುತ್ತೆ NVDA? Set A2 as start of row headers. ಸೆಟ್ A2 ಆಸ್ ಸ್ಟಾರ್ಟ್ ಅಪ್ ರೋ ಹೆಡರ್. ಈಗ ಟಾಪ್ ಅಲ್ಲಿ Kannada B1. B1 ಅಲ್ಲಿ ಕನ್ನಡ ಇದೆ. ಸೊ ಯಾರ್ಯಾರಿಗೆಲ್ಲ ಕನ್ನಡದಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಕನ್ನಡ ತಲೆಬರ ಇದೆ, ಅದ್ರ ಕೆಳಗಡೆ 62B2 Ghatac Singh. 62 ಘಟಕ್ ಸಿಂಗ್ ಅವ್ರಿಗೆ ಬಂದಿದೆ. ಡೌನ್ ಏರೋ ಪ್ರೆಸ್ ಮಾಡಿದ್ರೆ 46B3 Karthik. ಕಾರ್ತಿಕ್ ಅವ್ರಿಗೆ ಈ ಮಾರ್ಕ್ಸು, 70B4 Aravind. ಅರವಿಂದ್ ಅವ್ರಿಗೆ ಈ ಮಾರ್ಕ್ಸು, 61B5 Rajesh. ರಾಜೇಶ್ ಅವ್ರಿಗೆ ಈ ಮಾರ್ಕ್ಸು. 90B6 Kavya. ಓಕೆ 61B7 Mustaq. ಓಕೆ 36B8 Raghavendra. ಎಸ್ 77B9 Jason. ಎಸ್ 70B10 Prima. ಎಸ್ 64B11 Vijay. ನೋಡಿ ಸ್ನೇಹಿತರೆ, ಸೊ ಸಬ್ಜೆಕ್ಟ್ ವೈಸು ನಾವು ಕೆಳಗಡೆ ನ್ಯಾವಿಗೇಟ್ ಮಾಡ್ತಾ ಹೋದಂಗೆ ಎಡಗಡೆ ಹೋಗಿ ಅವ್ರ ಹೆಸರನ್ನ ನೋಡೋ ಅವಶ್ಯಕತೆ ಇರಲ್ಲ. ನಾವು ರೋ ಹೆಡರ್ ಸೆಟ್ ಮಾಡಿರೋದ್ರಿಂದ ಮಾರ್ಕ್ಸ್ ಅನ್ನ ಹೇಳ್ತಾ ಜೊತೆಗೆ ಅವ್ರ ಹೆಸರನ್ನು ಹೇಳುತ್ತೆ. ಗಮನಿಸ್ತಾ ಇದ್ದೀರಲ್ವಾ? 70B10 Prima. 70 ಪ್ರೇಮ ಅವ್ರಿಗೆ 70 ಇದೆ. 64B11 Vijay. ಓಕೆ, ಇವ್ರಿಗೊಂದು ನಂಬರು B12. B12 ಇಲ್ಲಿ ಕೆಳಗಡೆ ಖಾಲಿ ಇದೆ. 64B11 Vijay. 70B10 Prima. ಇವಾಗ ಅರವಿಂದ್ ಅವ್ರಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಮೇಲೆ ಹೋಗ್ತಾ ನೋಡಿದ್ರೆ 77B9 Jason. 36B8 Raghavendra. 61B7 Mustaq. 90B6 Kavya. 61B5 Rajesh. 70B4 Aravind. ಅರವಿಂದ್ ಅವ್ರಿಗೆ 70 ಬಂದಿದೆ. ಆದ್ರೆ ಎಡಗಡೆ ಹೆಸರಿದೆ. ಆದರೆ ನಾವು ನ್ಯಾವಿಗೇಟ್ ಮಾಡುವಾಗ ರೋ ಹೆಡರ್ ಸೆಟ್ ಮಾಡಿರೋದ್ರಿಂದ ಮಾರ್ಕ್ಸ್ ಅನ್ನ ಹೇಳಿ ಅವ್ರ ಹೆಸರನ್ನ ಹೇಳ್ತಾ ಇದೆ. ಇದು ದೊಡ್ಡ ಪ್ರಮಾಣದ ಡೇಟಾ ಇದ್ದಾಗ ಈ ಒಂದು ಸೆಟ್ಟಿಂಗ್ಸ್ ಅನ್ನ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಆಗ ನಾವು ನ್ಯಾವಿಗೇಟ್ ಮಾಡುವಾಗ ಸ್ಪಷ್ಟವಾಗಿ ಆ ತಲೆಬರಹದ ಅಡಿಯಲ್ಲಿ ಬರುವಂತಹ ದತ್ತಾಂಶ ಅಥವಾ ಹೆಡ್ಡಿಂಗ್ ಅಡಿಯಲ್ಲಿ ಬರುವಂತಹ ಡೇಟಾನ ಸ್ಪಷ್ಟವಾಗಿ ತಿಳ್ಕೊಬಹುದು. ಸೊ ಇವಾಗ ಕಾಲಮ್ ಹೆಡರ್ ರೋ ಹೆಡರ್ ಅನ್ನ ಅಪ್ಲೈ ಮಾಡಿದೀವಿ. Name A1. ಓಕೆ, ಇದನ್ನ ಹೇಗೆ ರಿಮೂವ್ ಮಾಡಬೇಕು? ಸೊ ಇನ್ಸರ್ಟ್ ಶಿಫ್ಟ್ C ಪ್ರೆಸ್ ಮಾಡೋದ್ರ ಮೂಲಕ ಕಾಲಮ್ ಹೆಡ್ಡಿಂಗ್ ಅಪ್ಲೈ ಮಾಡಿದ್ವಿ. ಅದನ್ನ ರಿಮೂವ್ ಮಾಡೋದು ಹೇಗೆ ನೋಡಿ, ನಾನು ಫೋಕಸ್ ಎಲ್ಲಿದೆ ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. Name cell A1. ನೇಮ್ ಮೇಲೆ ಫೋಕಸ್ ಇದೆ. ಸೊ ಇವಾಗ ನೇಮ್ಗೆ ಕಾಲಮ್ ಹೆಡ್ಡಿಂಗ್ ಅನ್ನ ಸೆಟ್ ಮಾಡಲಾಗಿತ್ತು. ಸೊ ಇವಾಗ ಇದನ್ನ ರಿಮೂವ್ ಮಾಡೋದಕ್ಕೆ ಇನ್ಸರ್ಟ್ ಶಿಫ್ಟ್ C ಅನ್ನ ಡಬಲ್ ಟ್ಯಾಪ್ ಮಾಡಬೇಕು. ಇನ್ಸರ್ಟ್ ಶಿಫ್ಟ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. C ಡಬಲ್ ಟ್ಯಾಪ್ ಮಾಡಿದ್ರೆ I'll remove A1 from column headers. ರಿಮೂವ್ಡ್ A1 ಫ್ರಮ್ ಕಾಲಮ್ ಹೆಡರ್ ಅಂತ ಹೇಳ್ತು. ಸೊ ಇವಾಗ ರೈಟ್ ಏರೋ ಪ್ರೆಸ್ ಮಾಡಿದ್ರೆ ಹೆಡ್ಡಿಂಗ್ ಅನ್ನ ಹೇಳಲ್ಲ ನೋಡಿ. ಈಗ Kannada B1. ನೋಡಿ, ಡೌನ್ ಏರೋ ಪ್ರೆಸ್ ಮಾಡ್ತಾ ಇದ್ದೀನಿ. 62B2 Ghatac Singh. ಓಕೆ, ಅದು ರೋ ಹೆಡರ್ ಗೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ಘಟಕ್ ಸಿಂಗ್ ಹೆಸರು ಹೇಳ್ತಾ ಇದೆ. ರೈಟ್ ಏರೋ ಮಾಡಿದ್ರೆ 49C2. 50D2. 54E2. 60F2. 58G2. H2. ನೋಡಿ, 50. 60F2. ಇದರಲ್ಲಿ 54E. 50D2. ಕಾಲಮ್ ಹೆಡ್ಡಿಂಗ್ ಅನ್ನ ಅನೌನ್ಸ್ ಮಾಡ್ತಾ ಇಲ್ಲ, ರಿಮೂವ್ ಮಾಡಲಾಗಿರೋದ್ರಿಂದ. Ghatac Singh A2. ಓಕೆ, ಇವಾಗ ಕೆಳಗಡೆ ಘಟಕ್ ಸಿಂಗ್ ಇಂದ ನಾವು ರೋ ಹೆಡರ್ ಅನ್ನ ಅಪ್ಲೈ ಮಾಡಿದ್ವಿ. ಅದನ್ನ ರಿಮೂವ್ ಮಾಡ್ಬೇಕಂದ್ರೆ ಇನ್ಸರ್ಟ್ ಶಿಫ್ಟ್ R ಅನ್ನ ಡಬಲ್ ಟ್ಯಾಪ್ ಮಾಡಿದ್ರೆ I'll remove A2 from row headers. ರಿಮೂವ್ A2 ಫ್ರಮ್ ರೋ ಹೆಡರ್. ಸೊ ಇವಾಗ ರಿಮೂವ್ ಆಯ್ತು. ಇಲ್ಲಿ ರೈಟ್ ಸೈಡ್ ನ್ಯಾವಿಗೇಟ್ ಮಾಡಿದ್ರೆ 62B. 46B3. 70B4. ನೋಡಿ, ಈ 70 ಅನ್ನೋದು ಯಾರಿಗೆ ಸಂಬಂಧಪಟ್ಟದ್ದು?
ಮತ್ತೆ ರೈಟ್ ಏರೋ ಮಾಡಿದ್ರೆ 53C4. 53. ಇದು ಯಾವ ಸಬ್ಜೆಕ್ಟಿಗೆ ಸಂಬಂಧಪಟ್ಟದ್ದು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ. 51D4. 48E4. ಸೊ ನಮ್ಗೆ ನಾವು ಟಾಪ್ ಅಲ್ಲಿ ಯಾವ ಕಾಲಮ್ ಅಲ್ಲಿ ದತ್ತಾಂಶ ಎಂಟ್ರಿ ಮಾಡಿದೀವಿ ಅಂತ ನಮಗೆ ಎಂಟ್ರಿ ಮಾಡೋರಿಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಈಸಿಯಾಗಿ ನ್ಯಾವಿಗೇಟ್ ಮಾಡ್ತೀವಿ. ಇದೇ ಡೇಟಾನ ನಾವು ಬೇರೆಯವರಿಗೆ ಹಸ್ತಾಂತರಿಸಿದಾಗ, ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡಿದಾಗ, ಅವ್ರು ನ್ಯಾವಿಗೇಟ್ ಮಾಡುವಂತ ಸಂದರ್ಭದಲ್ಲಿ ಕಾಲಮ್ ಹೆಡರ್ ಮತ್ತೆ ರೋ ಹೆಡರ್ ಅನ್ನ ಸೆಟ್ ಮಾಡಿಕೊಂಡ್ರೆ ನ್ಯಾವಿಗೇಟ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.